ಜಿಲ್ಲೆಯ ಉಸ್ತುವಾರಿ ಸಚಿವರಂತ ಚಲುವಸ್ವಾಮಿ ಅವರೇ ಹಾಗೂ ತ್ಯಾಗಣ್ಣ ಅವರೇ ಹಾಗೂ ರಾಮಚಂದ್ರಣ್ಣವರೇ ಹಾಗೂ ಎಲ್ಲ ಮುಖಂಡರೇ, ಎಸಿ ತಹಸೀಲ್ದಾರರು ಮತ್ತು ಎಲ್ಲ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸುತ್ತಮುತ್ತಲಿನಿಂದ ಬಂದಿರೋಂಥ ಎಲ್ಲ ನಮ್ಮ ಗ್ರಾಮಸ್ಥರೇ, ಈಗೇನು ನಾಡ್ ಕಚೇರಿ ಸುಮಾರು ದಿವಸ ಆಗಿತ್ತು ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿ. ಇವಾಗೊಂದು ಸದಾವಕಾಶ ಬಂದಿದೆ ಈ ನಾಡ್ ಕಚೇರಿ ಉದ್ಘಾಟನೆ ಮಾಡೋಕ್ಕೆ. ಇದರಿಂದ ನೀವು ಪಾಂಡವಪುರಕ್ಕೆ ಹಲಿಯದು ತಲುಪ್ತದೆ. ಇಲ್ಲೇ ಎಲ್ಲ ಸವಲತ್ತುಗಳು ಸಿಗೋಕ್ಕೆ ನಿಮಗೆ ಅನುಕೂಲ ಆಯ್ತದೆ. ಆದ್ದರಿಂದ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇಲ್ಲಿ ಮೇಲ್ಕೋಟೆ ಅಲ್ಲದೆ ಮೇಲ್ಕೋಟೆ ಸುತ್ತಮುತ್ತಲು ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅನ್ನೋದೊಂದು ಸರ್ಕಾರ ಈ ಒಂದು ನಾಡ್ ಕಚೇರಿ ಕಟ್ಟಡಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಚಲುವಸ್ವಾಮಿ ಅವರಿಗೆ ಇಲ್ಲಿ ಬಂದು ಈ ನಾಡ್ ಕಚೇರಿಯನ್ನು ಉದ್ಘಾಟನೆ ಮಾಡಿರೋದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಒಂದು ಸರಳ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಸಕರು, ನನ್ನ ಆತ್ಮೀಯರು ಆದಂಥ ದರ್ಶನ್ ಪುಟ್ಟಣ್ಣವರೇ, ಈ ಉಪವಿಭಾಗಾಧಿಕಾರಿಗಳಾದಂಥ ಶ್ರೀನಿವಾಸ್ ಅವರೇ, ಮನ್ಮೂಲ ನಿರ್ದೇಶಕರಾದಂಥ ರಾಮಚಂದ್ರ ಅವರೇ, ನಮ್ಮ ಮುಖಂಡರಾದಂಥ ತ್ಯಾಗರಾಜ್ ಅವರೇ, ಅಕ್ಕನ ಹೆಸರು ಭಾಗ್ಯಮ್ಮನವರೇ, ಎಲ್ಲ ಈ ಭಾಗದ ಸಾರ್ವಜನಿಕ ಬಂಧುಗಳೇ, ಮುಖಂಡರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಇವತ್ತು ಭಾಳ ರೈತರಿಗೆ ಮುಖ್ಯವಾದದ್ದು ಕಂದಾಯ ಇಲಾಖೆ. ಕೃಷಿ ಇಲಾಖೆ, ಕಂದಾಯ ಇಲಾಖೆಯಲ್ಲಿ ಬಹುತೇಕ ನಿಮಗೆ ಸಹಕಾರವನ್ನು ಸಿಕ್ಕಿದ್ರೆ ನಿಮ್ಮ ಸಮಸ್ಯೆ ಬಹುತೇಕ ಬಗೆಹರಿಯುತ್ತೆ. ಮತ್ತು ಜೊತೆಗೆ ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು, ಅದು ಸಣ್ಣ ಪುಟ್ಟ ಕಿತ್ತಾಟ ಅಥವಾ ಸಿವಿಲ್ ಕೇಸ್ಗಳು, ಮನೆ ಅಣ್ತಮ್ಮದಿರ ಕೇಸ್ ಇದ್ದಿರುತ್ತೆ. ಆದರೆ ಮುಖ್ಯವಾಗಿ ರೈತರಿಗೆ, ಸಾರ್ವಜನಿಕರಿಗೆ ಬೇಕಾಗ್ತಕ್ಕಂಥದ್ದು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆಯ ಬಹುತೇಕ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದು. ಇತ್ತೀಚಿನ ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ಮಂಡ್ಯ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲೇ ನಮ್ಮ ಸರ್ಕಾರ ಅನೇಕ ಬದಲಾವಣೆಗಳನ್ನು ತರೋದ್ರ ಮೂಲಕ ಇವತ್ತು ತಹಸೀಲ್ದಾರ್ ಕೋರ್ಟ್ ಇರ್ಬೋದು, AC ಕೋರ್ಟ್ ಇರ್ಬೋದು, DC ಕೋರ್ಟ್ ಇರ್ಬೋದು, ಹಳೆ ಬಾಕಿ ಇದ್ದಂಥ ಸಾವಿರಾರು ಕೇಸುಗಳನ್ನ ತುರ್ತಾಗಿ ವಿಲೇವಾರಿ ಮಾಡಿ ಹೊಸ ಕೇಸುಗಳನ್ನು ಸಹ ಆಗಿಂದಾಗೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದೆ. 10,000 ಕೇಸನ್ನು ಇಡೀ ಜಿಲ್ಲೆಯಲ್ಲಿ ಒಂದು ವರ್ಷದಲ್ಲಿ ಮುಗಿಸಿ, ಈಗೇನಿದ್ರು ಪ್ರತಿ ತಾಲೂಕಿನಲ್ಲಿ ಉಪವಿಭಾಗಾಧಿಕಾರಿಗಳ ಹತ್ರ, DC ಅವ್ರ ಹತ್ರ ಭಾಳ ಕಡಿಮೆ, DC ಅವ್ರ ಹತ್ರ 1,000, AC ಹತ್ರ 1,500, ತಹಸೀಲ್ದಾರ್ ಹತ್ರ 400-500 ಪೆಂಡಿಂಗ್ ಇತ್ತು. ಮೊದಲು 4,000-5,000 ಪೆಂಡಿಂಗ್ ಇತ್ತು. ಜೊತೆಗೆ ಈಗ 1 to 5 ಏಕ ವ್ಯಕ್ತಿ ಕೋರಿಕೆ ಮೇಲೆ ಮಾಡೋದಷ್ಟೇ ಇತ್ತು. ನಿಮ್ಮೆಲ್ರಿಗೂ ಗೊತ್ತಿದೆ ಅದು ಎಷ್ಟು ಸುತ್ತಾಟ ಆಗ್ತಿತ್ತು ಏನು ಅಂತ. ಇವತ್ತು 1 to 5ನ ಆಂದೋಲನ ರೀತಿಯಲ್ಲಿ, ಖಾತೆ ಆಂದೋಲನ ಹೆಂಗೆ ಮಾಡ್ತಿದ್ದೋ ಆ ರೀತಿ ಇವತ್ತು ಇದನ್ನು ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು, ಮೊನ್ನೆ ನಾಗಮಂಗಲದಲ್ಲಿ ಕೃಷ್ಣ ಬೈರೇಗೌಡರು ಬಂದಿದ್ದರು. ಇಡೀ ಜಿಲ್ಲೆಯಲ್ಲಿ ಬಹುಶಃ 270 ಅಂತ ಕಾಣುತ್ತೆ ಶ್ರೀನಿವಾಸ್. ವರ್ಷಕ್ಕೆ 100 ಆಗ್ತಿರ್ಲಿಲ್ಲ. ವರ್ಷಕ್ಕೆ ಇಡೀ ವರ್ಷೆಲ್ಲ 1 to 5 ಇಡೀ ಜಿಲ್ಲೆಯಲ್ಲಿ 100 ಸರ್ವೆ ನಂಬರ್ನ 1 to 5 ಮಾಡ್ತಕ್ಕಂಥದ್ದು ಕಷ್ಟಕರವಾದಂಥ ಕೆಲಸ ಆಗ್ತಿತ್ತು. ಈಗ ಬರೀ ಒಂದೇ ವಾರದಲ್ಲಿ 270ನ್ನ ಮಾಡಿ ಇವತ್ತು ಅವತ್ತು ಅವರಿಗೆ ಸ್ಕೆಚ್ಚು, ಪೋಡಿ ಮತ್ತು ಆಕಾರ ಬಂದು ಎಲ್ಲವೂ